ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ಲೋಕದಲ್ಲಿ ಒಂದು ಹೆಸರು ಸಾಕಿತ್ತು ಥಿಯೇಟರ್ ಹೌಸ್ಫುಲ್ ಆಗೋಕೆ, ಒಂದು ಸ್ಮೈಲ್ ಸಾಕಿತ್ತು ಯುವಕರ ಹೃದಯ ಗೆಲ್ಲೋಕೆ, ಒಂದು ಸಿನಿಮಾ ಸಾಕಿತ್ತು ಬಾಕ್ಸ್ ಆಫೀಸ್ ಗೆಲ್ಲೋದಕ್ಕೆ. ಆ ಹೆಸರೇ ರಮ್ಯಾ. ಆದ್ರೆ ಇಂದು ಸ್ಯಾಂಡಲ್ವುಡ್ ಕ್ವೀನ್ ಎಲ್ಲಿದ್ದಾರೆ? ಏಕೆ ಅವರು ಸಡನ್ ಆಗಿ ಸಿನಿಮಾಗಳಿಂದ ಮಾಯವಾದ್ರು? ಅವರ ಜೀವನದಲ್ಲಿ ನಿಜವಾಗಿಯೂ ಏನಾಯ್ತು? ಈ ಪ್ರಶ್ನೆಗಳು ಹಲವಾರು ವರ್ಷಗಳಿಂದ ಅಭಿಮಾನಿಗಳ ಮನಸ್ಸಲ್ಲಿ ಓಡಾಡ್ತಾ ಇದೆ. ಸೊ ಈ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ನಿಮಗೆ ಈ ವಿಡಿಯೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ರಮ್ಯಾ ಅಂದರೆ ಅವರ ಮೊದಲ ಹೆಸರು ದಿವ್ಯ ಸ್ಪಂದನ. 2003ರಲ್ಲಿ ಅಭಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಯಾರಿಗೂ ಊಹೆಯಾಗಿರಲಿಲ್ಲ ಈ ಹುಡುಗಿ ಮುಂದಿನ ದಶಕಗಳ ಸ್ಯಾಂಡಲ್ವುಡ್ನ ಕ್ವೀನ್ ಆಗಿ ಹೆಸರು ಮಾಡ್ತಾಳೆ ಅಂತ. ಆ ಸಿನಿಮಾದಲ್ಲಿ ಅವರ ಜೊತೆ ನಟಿಸಿದ ಹೀರೋ ಅದು ಪುನೀತ್ ರಾಜ್ಕುಮಾರ್. ಮತ್ತು ಮೊದಲ ಸಿನಿಮಾದಲ್ಲೇ ಅವರ ನ್ಯಾಚುರಲ್ ಆಕ್ಟಿಂಗ್, ಇನ್ನೋಸೆಂಟ್ ಸ್ಮೈಲ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಜನರನ್ನು ಇನ್ನಷ್ಟು ಆಕರ್ಷಣೆ ಮಾಡುತ್ತೆ. ಆ ದಿನದಿಂದಲೇ ರಮ್ಯಾ ಕೇವಲ ಹೀರೋಯಿನ್ ಅಷ್ಟೇ ಅಲ್ಲ, ಪ್ರೇಕ್ಷಕರ ಮನೆಯ ಮಗಳು ಕೂಡ ಆಗಿಬಿಡ್ತಾರೆ. ಅದರ ನಂತರ ಬಂದ ಸಿನಿಮಾಗಳು ಅವರ ಕರಿಯರ್ ಇನ್ನೂ ಗಗನಕ್ಕೇರಿಸಿತು. ಅಮೃತಧಾರೆ, ಅರಸು, ಜಸ್ಟ್ ಮಾತಲ್ಲಿ ಮತ್ತು ಸಂಜು ವೆಟ್ಸ್ ಗೀತಾ ಮುಂತಾದ ಸಿನಿಮಾಗಳು ಒಂದರ ಹಿಂದೆ ಒಂದಾಗಿ ಸೂಪರ್ ಹಿಟ್ ಆಗಲು ಸ್ಟಾರ್ಟ್ ಆದವು. ವಿಶೇಷವಾಗಿ ಸಂಜು ವೆಟ್ಸ್ ಗೀತಾ ಸಿನಿಮಾದಲ್ಲಿ ಅವರ ಅಭಿನಯ ಜನರ ಮನಸ್ಸಿಗೆ ತುಂಬಾ ಹತ್ತಿರವಾಯಿತು. ಆ ಸಮಯದಲ್ಲಿ ಪ್ರೊಡ್ಯೂಸರ್ಗಳಿಗೆ ರಮ್ಯಾ ಇದ್ದರೆ ಸಿನಿಮಾ ಹಿಟ್ ಅನ್ನೋ ನಂಬಿಕೆ, ಹೀರೋಗಳಿಗೆ ಅವರ ಜೊತೆ ಸಿನಿಮಾ ಮಾಡುವ ಆಸೆ ಮತ್ತು ಅಭಿಮಾನಿಗಳಿಗೆ ಅವರ ಒಂದು ಕಣ್ಣೋಟವೇ ಸಾಕು. ಆದರೆ ಜೀವನ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಸ್ಟಾರ್ಡಮ್ ಶಿಖರದಲ್ಲಿದ್ದಾಗಲೇ ರಮ್ಯಾ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ್ರು. 2012ರಲ್ಲಿ ಅವರು ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಕಾಲಿಟ್ರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಮೂಲಕ ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸಂಸದರು ಕೂಡ ಆಗ್ತಾರೆ. ಇದು ಅವರ ಜೀವನದ ಅತಿ ದೊಡ್ಡ ತಿರುವು ಅಂತ ಹೇಳ್ಬಹುದು. ಯಾಕಂದ್ರೆ ಸಿನಿಮಾ ಲೋಕದ ಚಪ್ಪಾಳೆಗಳು ರಾಜಕೀಯ ಲೋಕದ ಪ್ರಶ್ನೆಗಳಾಗಿ ಬದಲಾಗುತ್ತವೆ. ಒಂದು ಹೇಳಿಕೆ ಆಗಲಿ, ಟ್ವೀಟ್ ಅಥವಾ ಒಂದು ಅಭಿಪ್ರಾಯ, ಇವುಗಳನ್ನ ದೊಡ್ಡ ವಿವಾದಗಳಾಗಿ ಮಾರ್ಪಟ್ಟವು. ಸೋಷಿಯಲ್ ಮೀಡಿಯಾಗಳಲ್ಲಿ ಟೀಕೆಗಳು, ಟ್ರೋಲಿಂಗ್, ವಿರೋಧಗಳು ಹೆಚ್ಚಾದವು. ಒಂದು ಸಲ ಪಾಕಿಸ್ತಾನದ ಕುರಿತು ಮಾಡಿದ ಹೇಳಿಕೆ ವ್ಯಾಪ್ತಿ ಚರ್ಚೆಗೆ ಕಾರಣವಾಯಿತು. ಒಂದು ಟೈಮಲ್ಲಿ ಅವರನ್ನು ಪ್ರೀತಿಸುತ್ತಿದ್ದ ಜನರು ಅವರನ್ನೇ ಪ್ರಶ್ನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಇದರ ನಡುವೆ ಅವರ ವೈಯಕ್ತಿಕ ಜೀವನ ತೊಡಗಿದರು. ಸಿನಿಮಾಗಳಿಲ್ಲ, ದೊಡ್ಡ ಕಾರ್ಯಕ್ರಮಗಳಿಲ್ಲ, ಮಾಧ್ಯಮ ಸಂದರ್ಶನಗಳಿಲ್ಲ. ಕೊನೆಯಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ಮೌನವಾಗಿ ಬಿಡ್ತಾರೆ. ಇಂದು ರಮ್ಯಾ ಬಹಳ ಶಾಂತ ಮತ್ತು ಪ್ರೈವೇಟ್ ಜೀವನ ನಡೆಸುತ್ತಿದ್ದಾರೆ. ಅವರು ಗ್ಲಾಮರ್ ಲೋಕದಿಂದ ದೂರವಾಗಿದ್ದರೂ ಸಂಪೂರ್ಣವಾಗಿ ಕಣ್ಮರೆಯಾಗಿಲ್ಲ. ಯಾಕಂದ್ರೆ ನಿರ್ಮಾಣ ಸಂಸ್ಥೆಯ ಮೂಲಕ ಹೊಸ ರೀತಿಯ ಕಂಟೆಂಟ್ ಕ್ರಿಯೇಷನ್ ನಲ್ಲಿ ಆಸಕ್ತಿ ತೋರಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಮ್ಮೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ಇರ್ತಾರೆ. ಈಗ ಅವರು ಹೆಚ್ಚು ಮ್ಯಾಚೂರ್ ಒಳನೋಟ ಹೊಂದಿರುವ ಜೀವನವನ್ನು ಬೇರೆ ರೀತಿಯಲ್ಲಿ ನೋಡುವ ಮಹಿಳೆ. ರಮ್ಯಾ ಅವರ ಜೀವನ ನಿಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ಸ್ಟಾರ್ಡಮ್ ಶಾಶ್ವತ ಅಲ್ಲ, ಚಪ್ಪಾಳೆಗಳು ಎಂದಿಗೂ ಒಂದೇ ರೀತಿ ಇರೋದಿಲ್ಲ. ಆದರೆ ವ್ಯಕ್ತಿತ್ವ ಮತ್ತು ಧೈರ್ಯ ಮಾತ್ರ ನಮ್ಮ ಜೊತೆ ಇರುತ್ತದೆ. ಒಂದು ಕಾಲದಲ್ಲಿ ಥಿಯೇಟರ್ಗಳನ್ನು ಕದಲಿಸಿದ ಹುಡುಗಿ ಇಂದು ಶಾಂತ ಜೀವನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದು ಸೋಲಲ್ಲ, ಒಂದು ಹೊಸ ಆಯ್ಕೆ, ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬಹುದು. ವೀಕ್ಷಕರೇ, ನಿಮ್ಮ ಪ್ರಕಾರ ನಿಮ್ಮ ನೆಚ್ಚಿನ ರಮ್ಯಾ ಸಿನಿಮಾ ಯಾವುದು? ಅವರು ಮತ್ತೆ ಸಿನಿಮಾ ರಂಗದಲ್ಲಿ ಕಾಲಿಟ್ರೆ ಹೇಗಿರುತ್ತೆ? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇಂಥ ಸ್ಟಾರ್ಗಳ ನಿಜ ಜೀವನದ ಕಥೆಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.